ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಕ್ವಾಲಿಟಿ ಇದೆ, ಕಾಣಿಸ್ತಾ ಇದೆ ನಿಮ್ಮೆಲ್ಲರ ಶ್ರಮ. ರಂಗಭೂಮಿ ಬಗ್ಗೆ ಸಾರ್ ಹೇಳ್ಬಿಟ್ಟಿದ್ದಾರೆ. ಅವ್ರ ಮುಂದೆ ರಂಗಭೂಮಿ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಷ್ಟು ಅವರಷ್ಟು ಜ್ಞಾನ ನನಗಿಲ್ಲ. ನಾನಿನ್ನೂ ಅಂಬೆಗಾಲಿ ಇಟ್ಕೊಂಡು ಬರ್ತಿದ್ದವನು. ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಇವ್ರುಗಳನ್ನ ನೋಡಿಕೊಂಡು ನಟನ ಅಂತ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಅನೇಕ ಪ್ರತಿಭೆಗಳನ್ನ ನಾಡಿಗೆ ಕೊಟ್ಟಂತಹ ಒಂದು ಆಕಾಶವಾಗಿ ನಿಂತು ತಾರೆಯರನ್ನ ಎರಚಿದ್ದಾರೆ ಇಡೀ ಕರ್ನಾಟಕದ ತುಂಬ. ಹಾಗೆ ಅದು ಎಲ್ಲೆಲ್ಲೋ ಬಿದ್ದು ಅದು ಬಿತ್ತಿ ಬೆಳೆದು ಬೇರೂರಿ ಚೆನ್ನಾಗಿ ನಳನಳಿಸ್ತಾ ಇದೆ. ಅದರ ಪ್ರಕಾಶ ಇನ್ನೊಂದಷ್ಟು ಜನ ಹೊಸ ಕಲಾವಿದರಿಗೆ ಇನ್ಸ್ಪೈರ್ ಮಾಡ್ತಾ ಇದೆ. ಇದೆಲ್ಲ ಆಗಲಿ. ಎಲ್ಲ ಹೊಸ ಪ್ರತಿಭೆಗಳು ಇಲ್ಲಿ ಯಾರಿದ್ದಾರೆ ಎಲ್ರಿಗೂ ನನ್ನ ಅಭಿನಂದನೆಗಳು. ಮತ್ತು ಮುಖ್ಯವಾಗಿ ಅಫ್ಕೋರ್ಸ್ ನಾವೆಲ್ಲ ಶುಭಾಶಯಗಳನ್ನು ಕೋರ್ತೀವಿ, ಎಲ್ಲವೂ ಆಗುತ್ತೆ. ಒಂದು ಆತಂಕ ಎಲ್ಲರ ಕಣ್ಣಲ್ಲೂ ನಾನು ನೋಡ್ತಾ ಇದ್ದೀನಿ. ಕಷ್ಟ ಇದೆ. ಆದರೆ ಒಂದು ಈ ತಂಡಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಗೊತ್ತು ಏನು ಮಾಡಬೇಕು ಈ ಸಿನಿಮಾನ, ಅವ್ರು ಎಷ್ಟು ಎಂಕರೇಜ್ ಮಾಡ್ಬೇಕಂದ್ರೆ ನಾವು ಕೇಳಬೇಕಾಗಿಲ್ಲ, ಅವ್ರಿಗೆ ಗೊತ್ತು, ಅವ್ರು ಮಾಡ್ತಾರೆ ಕನ್ನಡ ಸಿನಿಮಾ ಅಂತ. ಆದರೆ ನಾನು ನಿಮ್ಮಗಳಿಗೆ ಹೇಳ್ಬೇಕೇನಂತಂದ್ರೆ ತುಂಬಾ ಆತಂಕ ಪಡಬೇಡ್ರಪ್ಪ, ಏನು ಮಾಡೋಕ್ಕಾಗಲ್ಲ. ಏನಾಗುತ್ತೆ, ಈಗ ಆಲ್ರೆಡಿ ಗೆದ್ದಿದ್ದೀರಿ, ಒಂದು ಸಿನಿಮಾ, ಒಂದು ಕೃತಿ, ಒಂದು ಕಲಾಕೃತಿಯನ್ನು ಕಟ್ಟಿಕೊಟ್ಟಿದ್ದಾಗಿದೆ. ಆತಂಕ ನಿಲ್ಲಿಸಿ ಸಾಕು. ನೋಡಿ, ಕಲ್ಲನ್ನು ಸಮುದ್ರಕ್ಕೆ ಎಸೆಯುವುದಷ್ಟೇ ನಮ್ಮ ಕೆಲಸ, ಅದು ಎಬ್ಬಿಸುವ ಅಲೆಗಳ ಮೇಲೆ ನಮ್ಮ ನಿಯಂತ್ರಣವಿಲ್ಲ ಅಂತ ಇದೆ ವಿಷಯ. ಎಬ್ಬಿಸಿದ್ದೀರಿ, ಹಾಕ್ತಾ ಇದ್ದೀರಿ, ಆಗ್ಲಿ. ಯಾಕೆ ಅಂತಂದ್ರೆ ಬಹುಶಃ ನಾನು ಹೇಳ್ತೀನಿ ಕೇಳಿ, ಏನೇ ಬಂದ್ರೂ ಎದುರಿಸಿ. ಒಂದು ಕಲಾಕೃತಿ ಮಾಡಿ ಆಗಿದೆ ನಿಮ್ದು, ಏನೇ ಬಂದ್ರೂ ಎದುರಿಸಬೇಕು. ಮತ್ತು ಅದು ಬಹುಶಃ ಇವತ್ತು ನಿಮಗೆ ಈ ಕೂಡಲೇ ಅದರ ಬೆಳೆ ಫಲ ಸಿಗದೆ ಇರಬಹುದು, ಇನ್ಯಾವತ್ತೋ ಸಿಗ್ತಾ ಹೋಗ್ಬೋದು. ಹೆದರಬೇಡಿ, ಆಗೋಗಿದೆ. ಬಿಂದಾಸಗೆ ಸಂತೋಷವಾಗಿ ಒಂದು ಪ್ರಾಮಾಣಿಕತೆ ಮಾತ್ರ ಗೆಲ್ಲೋದಿಲ್ಲ. ಅದಂತೂ ಕನ್ನಡಿಗರು ಪ್ರೇಕ್ಷಕರು ಹೊರಹೆಚ್ಚಿ ನೋಡ್ಬಿಟ್ಟಿದ್ದಾರೆ. ಎಂಥ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರೂ ಕೂಡ ಕಂಟೆಂಟ್ ಸರಿ ಇಲ್ಲ ಅಂತಂದ್ರೆ, ಕೆಲವೊಂದೇನೋ ಇದಲ್ಲ ಅಂತಂದ್ರೆ ಬರ್ತಾ ಇಲ್ಲ ಜನಕ್ಕೆ. ಹಾಗಂತ ಚೆನ್ನಾಗಿರೋ ಸಿನಿಮಾಗಳು ಬಂದು ಎಂಕರೇಜ್ ಮಾಡ್ಬಿಟ್ಟಿದ್ದಾರೆ ಅಂತನೂ ಅಲ್ಲ. ಇಲ್ಲಿ ಅನೇಕ ಕಾರಣಗಳಿವೆ. ಸಾಮಾಜಿಕ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಎಲ್ಲವೂ ಕಾರಣ ಒಂದು ಸಿನಿಮಾ ಗೆಲ್ಲೋದಕ್ಕೆ ಅಥವಾ ಸೋಲೋದಕ್ಕೆ. ಕಂಟೆಂಟ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಆಗ್ತಿರೋದ್ರಿಂದ ನಿಮ್ಮ ಪ್ರಯತ್ನ ನೀವು ಪಟ್ಟಿದ್ದೀರಿ, ಪ್ರಾಮಾಣಿಕವಾಗಿದ್ದೀರಿ, ಹಾಗೆ ಇರಿ. ಅದು ಏನಾದ್ರೂ ಅಲ್ಲಾಡಬೇಡಿ. ಇಲ್ಲಿ ಒಂದು ದೊಡ್ಡ ಅದೃಷ್ಟ ಏನಂತಂದ್ರೆ, ಒಬ್ಬ ನಿರ್ಮಾಪಕ ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರಲ್ಲ, ಅವರ ಆತ್ಮವಿಶ್ವಾಸ ಕುಗ್ಗದ ಹಾಗೆ ನೀವು ನೋಡ್ಕೊಳ್ಳಿ. ಹಣದ ರೂಪದಲ್ಲೇ ಅದು ವಾಪಸ್ ಬರದೇ ಇರಬಹುದು, ಕೀರ್ತಿಯ ರೂಪದಲ್ಲಿ ಬರಬಹುದು, ಮತ್ತೊಂದು ಸ್ವಲ್ಪ ದಿವಸಗಳ ನಂತರ ಮತ್ತೊಂದು ಪ್ರಶಸ್ತಿ ರೂಪದಲ್ಲಿ ಬರಬಹುದೇನೋ. ಹೀಗೆ ಬಿಡಿ, ಹೇಳಕ್ಕಾಗಲ್ಲ. ಯಾರೋ ಒಂದು 10 ಜನ ನೀವು ಸಿನಿಮಾ ನೋಡಿದ್ರು ಇನ್ಸ್ಪೈರ್ ಆಗ್ಬೋದು, ಏನೋ ಒಂದು ಕಲಿಕೆ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ನಾವು ಲೆಕ್ಕಾಚಾರ ಹಾಕ್ಲಿಕ್ಕಾಗಲ್ಲ. ಧೈರ್ಯದಿಂದ ಇರಿ ಮಕ್ಕಳೇ, ಏನೋ ಒಂದು ಆಗುತ್ತೆ. ನಾವೆಲ್ಲರೂ ಯಾರು ದೊಡ್ಡ ದೊಡ್ಡ ಸ್ಟಾರ್ಸ್ ಕುಟುಂಬದಿಂದ ಬಂದವರಲ್ಲ ಇಲ್ಲಿ ಯಾರುವೆ. ಆದರೂ ರಂಗಭೂಮಿಯಿಂದ ಒಂದು ನಂಬಿಕೆ ಇಟ್ಕೊಂಡು ಇವೆಲ್ಲ ಕೆಲಸ ಮಾಡಿದ್ದೀರಿ. ಇದಕ್ಕೆ ಪ್ರತಿಫಲ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಸಿಗಬಹುದು. ಆತಂಕ ಪಡಬೇಡಿ, ಧೈರ್ಯವಾಗಿರಿ. ಆಗೋಗಿದೆ ಕೆಲಸ. ಇನ್ನು ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಅವರು ಖಂಡಿತವಾಗಿಯೂ ಈ ಸಿನಿಮಾನ ಅವರ ಪ್ರಯತ್ನಾನುಸಾರ ಅವ್ರು ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇಷ್ಟೇ ನಾನು ಹೇಳೋದು. ಅಲ್ಲ, ಸೀನ್ ಅಲ್ಲ ಇದು. ನಾನು ಜಯತೀರ್ಥನಾಗಿಯೇ ಇಲ್ಲಿದ್ದೀನಿ, ಅಭಿನಯಿಸಿಲ್ಲ, ಇದ್ದೀನಿ. ಹಾಗೆ ನನ್ನದೊಂದು ಸಿನಿಮಾ ನಿರ್ದೇಶಕನಾಗಿ ಜಯತೀರ್ಥನಾಗಿಯೇ ಇದ್ದೀನಿ. ನನ್ನ ಪಾತ್ರಕ್ಕೆ ಬೇರೆ ಏನು ಹೆಸರಿಲ್ಲ, ಅದೇ ಇದೆ. ಹಾಗೊಂದು ಕೇಳ್ಕೊಂಡ್ರು, ಮತ್ತು ಹಾಗಾಗಿ ಗೆಳೆಯರು ಮತ್ತು ರಂಗಭೂಮಿ ತಂಡ ಎಲ್ಲ ಮಾಡ್ತಿರೋದ್ರಿಂದ ನಾನು ಒಪ್ಕೊಂಡೆ.